ಆದ್ರೆ ಇವತ್ತು ಏನಾಗ್ತಾ ಇದೆ, ಆ ಗೂಡಂಗಡಿಗಳಲ್ಲಿ ನೀವು ಅದನ್ನ ಮಾರಾಟ ಮಾಡಬಾರ್ದು, ಇದನ್ನ ಮಾರಾಟ ಮಾಡಬಾರ್ದು ಅಂತೇಳಿ ನಮ್ಮ ಆಳುವ ವರ್ಗ, ನಮ್ಮ ಆಳುವ ಸರ್ಕಾರಗಳಿವತ್ತು ನೀತಿ ನಿರೂಪಣೆಗಳನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ಬಂದಿರ್ತಕ್ಕಂಥ ಸಮಸ್ಯೆ ಏನು, ನೀವು ಅಂಗಡಿಗಳಲ್ಲಿ ಏನಿವತ್ತು ತಂಬಾಕು ಲೈಸೆನ್ಸ್ ಅನ್ನ ಪಡೆಯಬೇಕು ಅಂತ ಹೇಳಿ ಇವತ್ತು ಒಂದು ಕಡೆ ಅಂಗಡಿ ಅಂತ ಹೇಳುವಾಗ ಅದಕ್ಕೆ ಲೈಸೆನ್ಸ್ ಅನ್ನ ಪಡೀತಾರೆ. ಅದರ ಜೊತೆಗೆ ನೀವು ತಂಬಾಕು ಲೈಸೆನ್ಸ್ ಅನ್ನ ಪಡೆಯಬೇಕಂತೇಳಿ ಇವತ್ತು ಗೂಡಂಗಡಿದಾರರ ಮೇಲೆ ದೊಡ್ಡ ರೀತಿಯಾದಂತಹ ದಾಳಿಗಳಾಗ್ತಾ ಇದೆ, ಶೋಷಣೆ ಆಗ್ತಾ ಇದೆ. ಮಾತ್ರವಲ್ಲ, ಬಡಪಾಯಿ ಗೂಡಂಗಡಿದಾರರ ಮೇಲೆ ನೂರಾರು ಸಾವಿರಾರು ರೂಪಾಯಿಗಳನ್ನ ದಂಡ ವಿಧಿಸುವ ಮೂಲಕ ಅವರನ್ನ ಇವತ್ತು ಶೋಷಣೆಗಳು ಮಾಡ್ಲಿಕ್ಕೆ ಆಗ್ತಾ ಇದೆ. ಹೌದು, ಇವತ್ತು ಕೇಂದ್ರ ಸರ್ಕಾರದ ಒಂದು ಕಾನೂನು ಇದೆ, ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರನು ಕೂಡ ಈ ರೀತಿಯಾದಂತ ನೀತಿ ನಿಯಮಗಳನ್ನು ಇವತ್ತು ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಇವತ್ತು ನಾವು ಯಾರು ಕೂಡ ಏನು ಬೀಡಿ ಸಿಗರೇಟ್ಗಳನ್ನ ಏನು ಇವತ್ತು ಮಾರಾಟದ ಪ್ರಶ್ನೆ ಬಂದಾಗ ಅಥವಾ ಜನರ ಆರೋಗ್ಯದ ಪ್ರಶ್ನೆ ಬಂದಾಗ ನಾವು ದೂಸರ ಏನು ಮಾತಾಡ್ತಾ ಇಲ್ಲ, ಇನ್ನೊಂದೇನು ಮಾತಾಡ್ತಾ ಇಲ್ಲ. ಆದ್ರೆ ಸರ್ಕಾರ ನೀವು ಯಾಕೆ ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಮಾಡ್ತಾ ಇದ್ದೀರಿ? ನೀವು ಬೀಡಿ ಸಿಗರೇಟ್ ಗೂಡಂಗಡಿಗಳಲ್ಲಿ ಮಾರಾಟ ಮಾಡಬಾರ್ದು, ಆದ್ರೆ ನಿಮ್ಮ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೀವು ಪ್ಯಾಕೆಟ್ ಸಿಗರೇಟ್ ಗಳನ್ನ ಮಾರಾಟ ಮಾಡಬಹುದು. ಅಂದ್ರೆ ಜನಸಾಮಾನ್ಯರ ಆರೋಗ್ಯದ ಪ್ರಶ್ನೆ ಬಂದಾಗ ಇವರದು ಪ್ರಶ್ನೆ ಒಂದು, ಅವರದು ಪ್ರಶ್ನೆ ಒಂದಂತಲ್ಲ. ಹೌದು, ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಆಗಿದೆ, ನಾವು ಅದನ್ನು ಒಪ್ತೀವಿ. ಆದ್ರೆ ಮಾರಾಟದ ಪ್ರಶ್ನೆ ಬಂದಾಗ ಅದನ್ನೇ ಅವರಿಗೊಂದು ಇವರಿಗೊಂದು ಕಾನೂನನ್ನು ಯಾಕೆ ಮಾಡ್ತಾ ಇದ್ದೀರಿ? ನೀವು ಅದೇ ರೀತಿ ನೀವು ಲಿಕ್ಕರ್ಗಳನ್ನ ಮಾರಾಟ ಮಾಡಲಿಕ್ಕೆ ಅದಕ್ಕೂ ಲೈಸೆನ್ಸ್ ಗಳನ್ನ ಪಡಿತೀರಿ. ಆದ್ರೆ ಅದರಿಂದ ಕೋಟಿ ಕೋಟಿ ನಿಮಗೆ ಲಾಭ ಇದೆ. ಅದರ ಬಗ್ಗೆ ಇವತ್ತು ಏನೆಲ್ಲ ಅನ್ಯಾಯ ಅನಾಚಾರಗಳು ಇವತ್ತು ಸಮಾಜದಲ್ಲಿ ಆಗ್ತಾ ಇದೆ, ಅದರ ಬಗ್ಗೆ ನೀವು ಚಕಾರ ಶಬ್ದ ಎತ್ತಾ ಇಲ್ಲ, ಸರ್ಕಾರ ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಬಡಪಾಯಿಗಳು ಇವತ್ತು ಸಣ್ಣ ಪುಟ್ಟ ವಸ್ತುಗಳನ್ನ ಮಾರಾಟ ಮಾಡೋ ಪ್ರಶ್ನೆ ಬಂದಾಗ ಅವರ ಮೇಲೆ ಭಾರಿ ದೊಡ್ಡ ರೀತಿಯಾದಂತ ದಾಳಿಗಳನ್ನ ಮಾಡ್ತಕ್ಕಂಥದ್ದು, ಅವರ ಗೂಡಂಗಡಿಗಳನ್ನ ಬಂದ್ ಮಾಡ್ತಕ್ಕಂಥದ್ದು. ಮಾತ್ರವಲ್ಲ, ಅಂಗಡಿಯಲ್ಲಿ ನೀವು ಆಕ್ಷನ್ ತಗೊಳ್ಬೇಕಾದ್ರಂತೂ ಅಥವಾ ನೀವು ಏನೋ ವಸ್ತುಗಳನ್ನ ಏನು ಅವರಿಂದ ತೆಗೆದುಕೊಳ್ಬೇಕಂತ ಇದ್ದೀರಾ, ಅದರ ಬದಲು ಇತರ ಎಲ್ಲ ವಸ್ತುಗಳನ್ನು ಕೂಡ ನೀವು ಕಬ್ಜಾ ಮಾಡ್ತಾ ಇದ್ದೀರಿ, ಅವರ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. ಇದನ್ನು ನಾವು ಸಹಿಸೋದಿಲ್ಲ. ಏನಿವತ್ತು ರಾಜ್ಯ ಸರ್ಕಾರ ನಿಮ್ಮ ಈ ರೀತಿಯಾದಂತಹ ಶೋಷಣೆ ಮಾಡ್ತಕ್ಕಂಥ ಇದು ತೀರ್ಮಾನ, ಇದು ಜನಸಾಮಾನ್ಯರನ್ನ ಒಳ್ಳೆಯದು ಮಾಡ್ತಕ್ಕಂಥ ತೀರ್ಮಾನ ಅಲ್ಲ. ಇದು ನೀವು ಜನಸಾಮಾನ್ಯರ ಆರೋಗ್ಯದ ಪ್ರಶ್ನೆ ಬಂದಾಗ ನೀವು ಸಮಾನವಾಗಿ ನೋಡಬೇಕು, ಎಲ್ಲರ ಆರೋಗ್ಯ ಒಂದೇ ರೀತಿ ಅಂತ ಇರಬೇಕು. ಆದ್ರೆ ನೀವು ನಿರ್ದಿಷ್ಟ ಕೆಲವು ಪ್ರಶ್ನೆಗಳು ಬಂದಾಗ ಬಡಪಾಯಿ ದುಡಿಯುವ ವರ್ಗದ ಮೇಲೆ ದೊಡ್ಡ ರೀತಿಯಾದಂತಹ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದೀರಿ. ಆದ್ರಿಂದ ಇವತ್ತಿನ ನಮ್ಮ ಹೋರಾಟ ಇದು ಕೇವಲ ಮಂಗಳೂರಿನಲ್ಲಿ ನಡೆಯತಕ್ಕಂತ ಹೋರಾಟ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಹೋರಾಟ ಆಗ್ತಾ ಇದೆ. ಏನು ನಿಮ್ಮ ಈ ಒಂದು ಲೈಸೆನ್ಸ್, ತಂಬಾಕು ಲೈಸೆನ್ಸ್ ಪಡೆಯಬೇಕಂತ ನಿಮ್ಮ ಕ್ರಮ ಏನಿದೆ, ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ. ಈ ರೀತಿಯಾದಂತ ಶೋಷಣೆ ದಬ್ಬಾಳಿಕೆ ಮಾಡ್ತಕ್ಕಂತ ಕ್ರಮಗಳು ಸರಿ ಇಲ್ಲ. ನೀವು ನಮ್ ಜೊತೆ ಸರ್ಕಾರ ಅಂದ್ರೆ ನೀವು ಸರ್ವಾಧಿಕಾರಿ ಅಲ್ಲ. ನಮ್ಮ ಬಡಪಾಯಿಗಳ ಅಭಿಪ್ರಾಯಗಳನ್ನು, ನಮ್ಮ ನೋವನ್ನ, ಬದುಕಿನ ನೋವನ್ನ ನೀವು ಅರ್ಥ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು. ಏನು ಅಂತ ನಮ್ಮ ಅಭಿಪ್ರಾಯಗಳನ್ನ ಕೇಳಲಿಕ್ಕೆ ಸಾಧ್ಯತೆ ಆಗ್ಬೇಕು. ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಈ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಇಂಥ ಏನು ಜನವಿರೋಧಿಯಾದಂತಹ ಒಂದು ಲೈಸೆನ್ಸ್ ಕಾಯ್ದೆ ಏನಿದೆ, ಈ ಕಾನೂನು ಏನಿದೆ, ಇದನ್ನು ವಾಪಸ್ ಪಡೆಯಬೇಕು. ಬದುಕಿಗೆ ಪೂರಕವಾಗಿರ್ತಕ್ಕಂಥ ಇಡೀ ಸಮಸ್ತ ಜನರ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಭಿಪ್ರಾಯಗಳನ್ನ ನೀವು ಸ್ವೀಕರಿಸಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ತೀರ್ಮಾನಗಳನ್ನ ಕೈಗೊಳ್ಳಬೇಕಂತೇಳಿ ನಾವು ಹೇಳ್ತಾ ಇದ್ದೇವೆ ಬಂಧುಗಳೇ.
ಆ ನಿಟ್ಟಿನಲ್ಲಿ ಈ ಹೋರಾಟ ಇದು ನಿಜಕ್ಕೂ ಅತ್ಯಂತ ಪ್ರಮುಖವಾದಂತ ಹೋರಾಟ. ಮೇಲ್ಮಟ್ಟಕ್ಕೆ ನೋಡುದಿದ್ರೆ ಇದು ಏನ್ ನಿಮ್ದು ಹೋರಾಟ, ಇದು ಆರೋಗ್ಯದ ಪ್ರಶ್ನೆ, ನಮಗೆ ಜನರ ಆರೋಗ್ಯದ ಪ್ರಶ್ನೆ ಮುಖ್ಯ ಅಂತ ನೀವು ಹೇಳ್ಬೋದು. ನಾವು ಹೇಳ್ತಾ ಇದ್ದೇವೆ, ನಮ್ಗೆ ಜನರ ಆರೋಗ್ಯದ ಪ್ರಶ್ನೆ ಮುಖ್ಯ, ನಮಗೂ ಮುಖ್ಯ. ನಾವು ಜನರ ಆರೋಗ್ಯವನ್ನ ಹಾಳು ಮಾಡ್ಬೇಕಂತ ಹೇಳೋರಲ್ಲ. ಆದ್ರೆ ಆ ಪ್ರಶ್ನೆ ಇಟ್ಕೊಂಡು ನೀವು ಬಡಪಾಯಿ ಗೂಡಂಗಡಿದಾರರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ಒಪ್ಪೋದಿಲ್ಲ, ಇದನ್ನು ಒಪ್ಪೋದಿಲ್ಲ. ಆದ್ರಿಂದ ನಿಮ್ಮ ಕಾನೂನು, ನಿಮ್ಮ ನಿಯಮ, ನಿಮ್ಮ ನೀತಿ ಏನಾದ್ರೂ ಇದ್ರೆ ಜನಪರವಾಗಿರ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದ ಹೋರಾಟದ ಭಾಗವಾಗಿ ನಾವು ಮಂಗಳೂರಿನಲ್ಲೂ ಕೂಡ ಈ ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವೇನಾದ್ರೂ ಸರಿಯಾದ ತೀರ್ಮಾನವನ್ನ ಮಾಡದೇ ಇದ್ದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡುವುದರ ಜೊತೆಗೆ ಸರ್ಕಾರದ ಸಚಿವರು, ಅದಕ್ಕೆ ಸಂಬಂಧಪಟ್ಟ ಯಾರೇ ಆಗಲಿ, ಅವರಿಗೆ ಗೆರವಾಗ್ತಕ್ಕಂಥ ಕಾರ್ಯಕ್ರಮವನ್ನ, ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಈ ಪ್ರತಿಭಟನೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸುಕುಮಾರ್ ತೊಕ್ಕೊಟ್ಟು ತಮ್ಮಲ್ಲೊಂದು ಎರಡು ಮಾತನಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ನಾವು ಒಪ್ತೇವೆ, ಆದರೆ ಇಲ್ಲಿ ಪ್ರಶ್ನೆ ಬರುವುದು ಏನಂತಂದ್ರೆ, ಇಲ್ಲಿ ಬೀಡಿ ತಯಾರು ಮಾಡುವವರು ಬಡ ಕಾರ್ಮಿಕರು. ಆ ಕಾರ್ಮಿಕರ ಮಧ್ಯೆ ನಾವು CITನವರು 16 ವರ್ಷ ಕೆಲಸ ಮಾಡಿದ್ದೇವೆ. ಇವತ್ತು ಬೀಡಿ ಸಿಗರೇಟ್ ಸೇದುವವರಿಗಿಂತ ಹೆಚ್ಚು ಕಾಯಿಲೆ ಈ ಬೀಡಿ ಕಟ್ಟುವವರಿಗಿದೆ. ಅದು ಅವರ ಕೆಲಸದ ಸಂಬಂಧಿ ಕಾಯಿಲೆಯಾಗಿ ಬಂದಿದೆ. ಹೆಚ್ಚಿನವರಿಗೆ TB ಬಂದಿದೆ. ಆದರೆ ವಿಶ್ವಸಂಸ್ಥೆಯಲ್ಲಿ ಒಂದು ಚರ್ಚೆ ಆಗಿ ಒಂದು ನಿರ್ಣಯ ಪಾಸ್ ಆಗಿದೆ. 2020ಕ್ಕೆ ಇಡೀ ಜಗತ್ತಿನಲ್ಲಿ ತಂಬಾಕು ಬೆಳೆಯುವುದನ್ನೇ ನಿಷೇಧ ಮಾಡಬೇಕು ಅನ್ನೋ ನಿರ್ಣಯ ವಿಶ್ವಸಂಸ್ಥೆಯಲ್ಲಿ ಪಾಸ್ ಆಗಿದೆ. ಭಾರತ ಕೂಡ ಅದಕ್ಕೆ ಸಹಿ ಮಾಡಿದೆ. ಆದರೆ ಈಗ 24 ಈವರೆಗೂ ಕೂಡ ನಮ್ಮ ದೇಶದಲ್ಲಿ ತಂಬಾಕು ಬೆಳೆ ನಿಷೇಧ ಆಗಿಲ್ಲ. ತಂಬಾಕನ್ನು ಬೆಳೆಯುವವರು ರೈತರು, ಬೀಡಿಗೆ ಹಾಕುವ ನೂಲನ್ನು ಬೆಳೆಯುವ ಹತ್ತಿ ಬೆಳೆಯುವವರು ರೈತರು, ಬೀಡಿಗೆ ಬೇಕಾದ ತೆಂಡು ಎಲೆಯನ್ನು ಕಾಡಿನಲ್ಲಿ ಸಂಗ್ರಹ ಮಾಡುವವರು ಆದಿವಾಸಿಗಳು. ಜಾರ್ಖಂಡಲ್ಲಿ, ಛತ್ತೀಸ್ಗಢದಲ್ಲಿ, ಆಂಧ್ರದಲ್ಲಿ ಕಾಡಿನಿಂದ ಹೋಗಿ ಎಲೆಯನ್ನು ಸಂಗ್ರಹ ಮಾಡಿ ಬರ್ತಾರೆ. ಇವತ್ತು ಸರಿಸುಮಾರು 75 ಲಕ್ಷಕ್ಕಿಂತ ಹೆಚ್ಚು ಜನ ನೇರವಾಗಿ ಬೀಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಇವತ್ತು ಇಲ್ಲಿರುವ ಪ್ರಶ್ನೆ ಏನು, ಈ ಚಿಲ್ಲರೆ ಮಾರಾಟಗಾರರು ಅವರು ಇಡೀ ಆ ರಂಗದಲ್ಲಿ ಬರೀ 5% ಅಷ್ಟೇ. 95% ಜನ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಆದಿವಾಸಿಗಳಿದ್ದಾರೆ. ನಮ್ಮ ಸರ್ಕಾರ 2020ಕ್ಕೆ ತಂಬಾಕು ನಿಷೇಧ ಮಾಡುತ್ತೇವೆ ಅಂತ ಹೇಳಿ ವಿಶ್ವಸಂಸ್ಥೆ ನಿರ್ಣಯಕ್ಕೆ ಸಹಿ ಮಾಡಿದೆ. ಆದರೆ ಈವರೆಗೆ ಕೂಡ ಈ ಕಾರ್ಮಿಕರಿಗೆ, ಈ ರೈತರಿಗೆ ಬದಲಿ ಏನು, ಬದಲಿ ಉದ್ಯೋಗ ಏನು ಅನ್ನೋದರ ಮಟ್ಟಿಗೆ ಒಂದೇ ಒಂದು ಚಕಾರ ಶಬ್ದ ಎತ್ತಿಲ್ಲ. ಅವರ ಬದುಕಿಗೆ ಬದಲಿ ವ್ಯವಸ್ಥೆ ಮಾಡಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತನ್ನ ಬಜೆಟ್ನಲ್ಲಿ ತೆಗೆದಿಡಬೇಕು. ಅವರಿಗೆ ಇತರ ಉದ್ಯೋಗವನ್ನು ಕೊಡಬೇಕು, ಉದ್ಯೋಗದ ವ್ಯವಸ್ಥೆ ಮಾಡಬೇಕು. ಅದನ್ನು ಏನು ಮಾಡಿಲ್ಲ. ನಾವಿಲ್ಲಿ ಕೇಳುವ ಪ್ರಶ್ನೆ, ಬೀಡಿ ಅಥವಾ ಸಿಗರೇಟು ಅಥವಾ ಬೇರೆ ತಂಬಾಕು ಅದು ಇಲ್ಲಿ ನಿಷೇಧ ಆಗಿದೆಯಾ? ಭಾರತದಲ್ಲಿ ನಿಷೇಧ ಆಗಿಲ್ಲ. ಗಾಂಜಾ ನಿಷೇಧ ಆಗಿದೆ, ಡ್ರಗ್ಸ್ ನಿಷೇಧವಾಗಿದೆ ಅಂತ ಹಲವಾರು ನಿಷೇಧ ಆಗಿದೆ. ಆದರೆ ಬೀಡಿ ಮತ್ತು ಸಿಗರೇಟ್ ನಿಷೇಧ ಆಗಿಲ್ಲ. ನಿಷೇಧ ಆಗದೇ ಇರುವಾಗ ಈ ಸಣ್ಣ ಗೂಡಂಗಡಿಯವರ ಮೇಲೆ ಯಾಕೆ ಈ ಸರ್ಕಾರ ದಾಳಿ ಮಾಡೋದು? ಅವರೇನು ನಿಷೇಧಿತವಾದ ಒಂದು ವಸ್ತುವನ್ನು ಮಾರ್ತಾ ಇದ್ದಾರೆ ಅಲ್ಲಿ? ಇಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಸರ್ಕಾರಕ್ಕೆ ಈ ತಂಬಾಕು ಉತ್ಪಾದನೆ ಹಾಗೂ ಎಷ್ಟು ಕೆಜಿ ತಂಬಾಕು ಈ ದೇಶದಲ್ಲಿ ಉತ್ಪಾದನೆ ಆಗುವುದು ಅನ್ನೋದು ಅಬಕಾರಿ ಇಲಾಖೆಯಲ್ಲಿ ಇದೆ. ಪ್ರತಿಯೊಂದು ಕೆಜಿಯಲ್ಲಿ ಎಷ್ಟು ಬೀಡಿ ತಯಾರಾಗುತ್ತೆ, ಎಷ್ಟು ಸಿಗರೇಟ್ ತಯಾರಾಗುತ್ತೆ ಅನ್ನೋ ಲೆಕ್ಕ ಕೂಡ ಸರ್ಕಾರದಲ್ಲಿದೆ. ಬೀಡಿ ಮತ್ತು ಸಿಗರೇಟಿಗೆ 200-300 ಪಾಲು ತೆರಿಗೆಯನ್ನು ಹಾಕಲಾಗಿದೆ. ಮಾತ್ರ ಅಲ್ಲ, ಬೀಡಿ ಸಿಗರೇಟ್ ಪ್ಯಾಕ್ ಮೇಲೆ, ಇಡೀ ಪ್ಯಾಕ್ ಮೇಲೆ
ಅದರ ವಿರುದ್ಧವಾದ ಒಂದು ಫೋಟೋ ಹಾಕಿ ಪ್ರಚಾರ ಕೂಡ ಆಗ್ತಾ ಇದೆ. ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅನ್ನೋ ಒಂದು ಪ್ರಜ್ಞೆಯನ್ನು ಅದನ್ನು ಸೇರಿಸುವವರಿಗೆ ನಾವು ಕೂಡ ಅದಕ್ಕೆ ಬೆಂಬಲ ಇಲ್ಲ. ನಾನು ಕೂಡ ಬೀಡಿ ಸೇದುವುದಿಲ್ಲ ಅಥವಾ ಸಿಗರೆಟ್ ಸೇದುವುದಿಲ್ಲ. ಇಲ್ಲಿ ಮಾರಾಟ ಮಾಡುವಂಥ ಗೂಡಂಗಡಿಯ ಸಾಧಾರಣ ಒಂದು 75% ಜನ ಅವರು ಕೂಡ ಧೂಮಪಾನ ಮಾಡುವವರಲ್ಲ, ಅದು ನಮ್ಗೆ ಗೊತ್ತು. ಅದಕ್ಕಾಗಿ ನಾವು ಪ್ರೋತ್ಸಾಹ ಕೊಡುವ ಪ್ರಶ್ನೆ ಅಲ್ಲ. ಈ ಹೋರಾಟ ಧೂಮಪಾನಕ್ಕೆ ಪ್ರೋತ್ಸಾಹ ಕೊಡುವ ಹೋರಾಟ ಅಲ್ಲ. ಇಲ್ಲಿ ಪ್ರಶ್ನೆ ಇರೋದೇನಂತಂದರೆ, ನಿಷೇಧ ಆಗಿಲ್ಲ, ಸರ್ಕಾರ ನಿಷೇಧ ಮಾಡಿಲ್ಲ, ಆದರೆ ಬಡ ಗೂಡಂಗಡಿಗಳಲ್ಲಿ ದಾಳಿ ಮಾಡ್ತಾರೆ. ಬಡ ಗೂಡಂಗಡಿಗಳಲ್ಲಿ ಅಲ್ಲಿ ಮಾರಾಟ ಮಾಡಿದರೆ ಅವರು ಲೈಸೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಏನು ಆಧಾರ? ಯಾಕೆ ಬೇಕಾಗಿ ಈ ಲೈಸೆನ್ಸ್? ಈಗ ಒಂದು ಗೂಡಂಗಡಿ ಇದ್ರೆ ಅದರ 100ಕ್ಕೆ 100 ಮಾರಾಟ ಆಗುವುದು ಬೀಡಿ ಸಿಗರೇಟ ಮಾತ್ರ ಅಲ್ಲ. ಒಂದು ವೈನ್ ಶಾಪಲ್ಲಿ ಆಗಲಿ, ಒಂದು ಬಾರಲ್ಲಿ ಆಗಲಿ, ಅಲ್ಲಿ 100ಕ್ಕೆ 100 ಮಾರಾಟ ಆಗುವುದು ಅದು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಮಾತ್ರ, ಅಮಲ ಪದಾರ್ಥಗಳು ಮಾತ್ರ ಅಲ್ಲಿ ಮಾರಾಟ ಆಗ್ತದೆ. ಗೂಡಂಗಡಿಯಲ್ಲಿ ಹಾಗಲ್ಲ. ಗೂಡಂಗಡಿಯ ಇಡೀ ಆದಾಯದಲ್ಲಿ 10% 20% ಮಾತ್ರ ಇರ್ಬೋದು ಈ ಸಿಗರೇಟು ಬೀಡಿಯಿಂದ.